ಓಂ ಶಾಂತಿ. ಇಂದಿನ ದಿನಾಂಕ 13/12/2023. ಮಧುರ ಮಕ್ಕಳೇ, ಸದಾ ಪವಿತ್ರರಾಗುವುದಕ್ಕಾಗಿ ನಿಮ್ಮ ಆತ್ಮಿಕ ಯೋಗವಾಗಿದೆ. ಏಕೆಂದರೆ ನೀವು ಪವಿತ್ರತೆಯ ಸಾಗರನೊಂದಿಗೆ ಯೋಗವನ್ನು ಜೋಡಿಸುತ್ತೀರಿ, ಪವಿತ್ರ ಜಗತ್ತು ಸ್ಥಾಪನೆ ಮಾಡುತ್ತೀರಿ. ಪ್ರಶ್ನೆ: ನಿಶ್ಚಯ ಬುದ್ಧಿ ಮಕ್ಕಳಿಗೆ ಮೊದಲು ಯಾವ ನಿಶ್ಚಯ ಪಕ್ಕಾ ಮಾಡಬೇಕಾಗಿದೆ? ಆ ನಿಶ್ಚಯದ ಲಕ್ಷಣ ಏನಾಗಿದೆ? ಉತ್ತರ: ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯಿಂದ ನಮಗೆ ದೈವಿ ಸ್ವರಾಜ್ಯ ಸಿಗುತ್ತದೆ. ಇದು ಮೊದಲ ಪಕ್ಕಾ ನಿಶ್ಚಯವಾಗಿದೆ. ನಿಶ್ಚಯವಾದರೆ ತಕ್ಷಣ ಬುದ್ಧಿಯಲ್ಲಿ ಬರುತ್ತದೆ, ನಾವು ಏನು ಭಕ್ತಿ ಮಾಡಿದ್ದೇವೆ ಅದೀಗ ಪೂರ್ಣವಾಯಿತು. ಈಗ ಸ್ವಯಂ ಭಗವಾನ್ ನಮಗೆ ಸಿಕ್ಕಿದ್ದಾರೆ. ನಿಶ್ಚಯ ಬುದ್ಧಿ ಮಕ್ಕಳೇ ವಾರಿಸಾಗುತ್ತಾರೆ. ಗೀತೆ: ಓ ದೂರದ ಪ್ರಯಾಣಿಕನೇ, ಓಂ ಶಾಂತಿ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ದೂರದ ಪ್ರಯಾಣಿಕರಂತೂ ಎಲ್ಲರೂ ಆಗಿದ್ದಾರೆ. ಎಲ್ಲ ಆತ್ಮರು ದೂರಕ್ಕಿಂತ ದೂರ ಪರಮಧಾಮದಲ್ಲಿ ಇರುವವರಾಗಿದ್ದಾರೆ. ಇದು ಸಹ ಶಾಸ್ತ್ರದಲ್ಲಿದೆ. ಆತ್ಮ ದೂರವಿರುತ್ತದೆ. ಹೇಗೆ? ಸೂರ್ಯ ಚಂದ್ರನ ಬೆಳಕಿರುವುದಿಲ್ಲ. ಮೂಲವತನ ಮತ್ತು ಸೂಕ್ಷ್ಮವತನದಲ್ಲಿ ಯಾವುದೇ ಡ್ರಾಮವಿಲ್ಲ. ಡ್ರಾಮಾ ಈ ಸ್ಥೂಲ ವತನದ್ದಾಗಿದೆ, ಯಾವುದಕ್ಕೆ ಮನುಷ್ಯ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಮೂಲವತನದಲ್ಲಿ ಮತ್ತು ಸೂಕ್ಷ್ಮವತನದಲ್ಲಿ ಯಾವುದೇ 84 ಜನ್ಮಗಳ ಚಕ್ರವಿಲ್ಲ. ಚಕ್ರವನ್ನು ಮನುಷ್ಯ ಸೃಷ್ಟಿಯಲ್ಲಿ ತೋರಿಸಲಾಗುತ್ತದೆ. ಮನುಷ್ಯ ಸೃಷ್ಟಿ ಏನು ವಸ್ತುವಾಗಿದೆ? ಮನುಷ್ಯ ಯಾವುದರಿಂದ ಮಾಡಲಾಗಿದ್ದಾರೆ? ಮನುಷ್ಯನಲ್ಲಿ ಒಂದು ಆತ್ಮವಿದೆ, ಇನ್ನೊಂದು ಶರೀರವಾಗಿದೆ. 5 ತತ್ವಗಳ ಮನುಷ್ಯಾಕೃತಿಯನ್ನು ಮಾಡಲಾಗುತ್ತದೆ. ಅದರಲ್ಲಿ ಆತ್ಮ ಪ್ರವೇಶ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ. ದೂರದ ವಾಸಿಗಳಂತೂ ಎಲ್ಲರೂ ಆಗಿದ್ದಾರೆ. ಆದರೆ ನೀವು ನಿಶ್ಚಯ ಮಾಡುತ್ತೀರಿ, ಮನುಷ್ಯರಲ್ಲಿ ನಿಶ್ಚಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ದೂರ ದೇಶದಲ್ಲಿರುವವರು ಎಂದು ಹೇಳುತ್ತೀರಿ. ಆದರೆ ನಿಮ್ಮೆಲ್ಲರ ಆತ್ಮರ ನಿವಾಸ ಸ್ಥಾನ ಒಂದೇ ಆಗಿದೆ. ಆ ನಾಟಕದಲ್ಲಿ ಏನು ಪಾತ್ರ ಅಭಿನಯಿಸುತ್ತಾರೆ ಅದರಲ್ಲಂತೂ ಪ್ರತಿಯೊಬ್ಬರದ್ದು ತಮ್ಮ ಮನೆ ಇರುತ್ತದೆ ಎಲ್ಲವೇ. ಅಲ್ಲಿಂದ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಇಲ್ಲಿ ನೀವು ಮಕ್ಕಳು ತಿಳಿಯುತ್ತೀರಿ, ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಒಂದೇ ಮನೆ ಪರಮಧಾಮದಲ್ಲಿ ಇರುವವರಾಗಿದ್ದೇವೆ. ಅದಾಗಿದೆ ಬ್ರಹ್ಮ ಮಹಾತತ್ವ, ಇದಾಗಿದೆ ಆಕಾಶ ತತ್ವ. ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತೀರಿ. ರಾತ್ರಿ ಹಗಲಾಗುತ್ತದೆ. ಇದಕ್ಕಾಗಿ ಸೂರ್ಯ ಚಂದ್ರವೂ ಇದೆ. ಮೂಲವತನದಲ್ಲಂತೂ ಹಗಲು ರಾತ್ರಿ ಇರುವುದಿಲ್ಲ. ಈ ಸೂರ್ಯ ಚಂದ್ರ ಯಾವುದೇ ದೇವತೆಗಳಲ್ಲ. ಇವಂತೂ ಸ್ಟೇಜನ್ನು ಪ್ರಕಾಶಮಯವಾಗಿ ಮಾಡುವಂತಹ ದೀಪಗಳಾಗಿವೆ. ಹಗಲಲ್ಲಿ ಸೂರ್ಯ ಬೆಳಕನ್ನು ಕೊಡುತ್ತದೆ, ರಾತ್ರಿಯಲ್ಲಿ ಚಂದ್ರ ಬೆಳಕನ್ನು ಕೊಡುತ್ತದೆ. ಈಗ ಎಲ್ಲ ಮನುಷ್ಯರು ಮುಕ್ತಿಧಾಮಕ್ಕೆ ಹೋಗಬೇಕೆಂದು ಬಯಸುತ್ತಾರೆ. ಭಗವಂತನು ಮೇಲೆ ಇದ್ದಾರೆ ಎಂದು ತಿಳಿಯುತ್ತಾರೆ. ಭಗವಂತನನ್ನು ನೆನಪು ಮಾಡುತ್ತಾರೆ. ಏ ಪರಂಪಿತ ಪರಮಾತ್ಮ, ಬುದ್ಧಿಯು ಮೇಲೆ ಹೋಗಿಬಿಡುತ್ತದೆ. ಆತ್ಮ ತಿಳಿದುಕೊಂಡಿದೆ, ಆದರೆ ಅಜ್ಞಾನವು ಹರಡಿದೆ. ಇದನ್ನು ತಿಳಿದುಕೊಂಡಿದ್ದೀರಿ. ನಾವು ಇಲ್ಲಿರುವವರಲ್ಲ, ನಮ್ಮ ತಂದೆ ಅವರಾಗಿದ್ದಾರೆ. ಮುಖದಿಂದ ಓ ಗಾಡ್ ಫಾದರ್ ಎಂದು ಹೇಳುತ್ತಾರೆ. ನಂತರ ಹೇಳುತ್ತಾರೆ, ಎಲ್ಲರೂ ಫಾದರ್ ಆಗಿದ್ದಾರೆ. ಭಗವಂತ ಸರ್ವವ್ಯಾಪಿಯಾಗಿದ್ದಾರೆ. ಮಕ್ಕಳಿಗೆ ತಿಳಿಸಲಾಗಿದೆ, ಎಲ್ಲರೂ ತಂದೆಯಾಗಿಲ್ಲ. ಎಲ್ಲ ಆತ್ಮರು ಪರಸ್ಪರ ಸಹೋದರರಾಗಿದ್ದಾರೆ. ಇದನ್ನು ತಿಳಿಯದೇ ಇರುವ ಕಾರಣ ಒಡೆದಾಡುತ್ತಾ ಜಗಳವಾಡುತ್ತಿರುತ್ತಾರೆ. ನೀವು ಆತ್ಮರು ಸಹೋದರರಾಗಿದ್ದೀರಿ, ಒಬ್ಬ ತಂದೆಯ ಸಂತಾನರಾಗಿದ್ದೀರಿ. ನಿಶ್ಚಯ ಬುದ್ಧಿಯವರು ನಂಬರ್ ವಾರ್ ಆಗಿದ್ದಾರೆ. ಲೌಕಿಕ ಸಂಬಂಧದಲ್ಲಿ ನಿಶ್ಚಯವಿರುತ್ತದೆ. ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ.
ಇಲ್ಲಿ ತಂದೆಯಿಂದ ಮಾಯೆಯು ಪದೇ ಪದೇ ಮುಖವನ್ನು ತಿರುಗಿಸಿ ಬಿಡುತ್ತದೆ. ಸರ್ವಶಕ್ತಿವಂತ ತಂದೆಯ ಮಕ್ಕಳಾಗುತ್ತೀರೆಂದರೆ ಮಾಯೆಯು ಸರ್ವಶಕ್ತಿವಂತನಾಗಿ ಯುದ್ಧ ಮಾಡುತ್ತದೆ. 5 ವಿಕಾರಗಳ ಮೇಲೆ ಜಯಗಳಿಸುವಂತಹ ಯುದ್ಧವಾಗಿದೆ. ಯುದ್ಧವಂತೂ ಪ್ರಸಿದ್ಧವಾಗಿದೆ. ಬಾಕಿ ಶಾಸ್ತ್ರಗಳಲ್ಲಿ ಯಾವ ಕೌರವರು ಪಾಂಡವರು ತೋರಿಸುತ್ತಾರೆ, ಆ ಮಾತಂತೂ ಇಲ್ಲ. ಇದು ರಾವಣನ ಜೊತೆ ಯುದ್ಧ ಬಹಳ ದೊಡ್ಡದಾಗಿದೆ. ನಾವು ಬಯಸುತ್ತೇವೆ ತಂದೆಯ ನೆನಪಿನಲ್ಲಿದ್ದು ನಾವು ಸಂಪೂರ್ಣರಾಗೋಣ, ಆತ್ಮ ಪವಿತ್ರವಾಗಲಿ. ಯೋಗವನ್ನು ಬಿಟ್ಟರೆ ಬೇರೆ ಯಾವುದೇ ಉಪಾಯವಿಲ್ಲ, ದಾರಿಯಿಲ್ಲ. ಮತ್ತು ಯಾರೆಲ್ಲ ಯೋಗವನ್ನು ಕಲಿಯುತ್ತಾರೆ ಅದು ಪವಿತ್ರತೆಗಾಗಿ ಅಲ್ಲ, ಅದಂತೂ ಸ್ಥೂಲ ಯೋಗವಾಗಿದೆ, ಅಲ್ಪಕಾಲಕ್ಕಾಗಿ. ಮತ್ತು ಇದಾಗಿದೆ ಆತ್ಮಿಕ ಯೋಗ, ಸದಾ ಪವಿತ್ರರಾಗಲು. ಪವಿತ್ರತೆಯ ಸಾಗರನ ಜೊತೆ ನಾವು ಯೋಗವನ್ನು ಜೋಡಿಸುವುದರಿಂದ ಪವಿತ್ರವಾಗುತ್ತೇವೆ. ತಂದೆಯು ಹೇಳುತ್ತಾರೆ, ಈ ಯೋಗ ಅಗ್ನಿಯಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು. ಬುದ್ಧಿಯು ಹೇಳುತ್ತದೆ, ಇದು ಪತಿತ ಪ್ರಪಂಚವಾಗಿದೆ. ಯಾರಿಗಾದರೂ ಕೇಳಿರಿ, ಇದು ಸತ್ಯಯುಗವೇ ಅಥವಾ ಕಲಿಯುಗವಾಗಿದೆಯೇ? ಇದನ್ನು ಸತ್ಯಯುಗವೆಂದು ಯಾರೂ ಹೇಳುವುದಿಲ್ಲ. ಸತ್ಯಯುಗವು ಹೊಸ ಪ್ರಪಂಚವಾಗಿತ್ತು, ಅದನ್ನು ಗೋಲ್ಡನ್ ಯುಗ. ಇದನ್ನು ಕಬ್ಬಿಣದ ಯುಗವೆಂದು ಹೇಳಲಾಗುತ್ತದೆ. ಹಳೆಯ ಪ್ರಪಂಚವನ್ನು ಕಲಿಯುಗವೆಂದು ಮತ್ತು ಹೊಸ ಪ್ರಪಂಚವನ್ನು ಸತ್ಯಯುಗವೆಂದು ಹೇಳಲಾಗುತ್ತದೆ. ಈ ರೀತಿ ಹೇಳಲು ಸಾಧ್ಯವಿಲ್ಲ. ಇದು ಸತ್ಯಯುಗವೂ ಆಗಿದೆ ಮತ್ತು ಕಲಿಯುಗವೂ ಆಗಿದೆ. ಇಲ್ಲ, ನರಕವಾಸಿಗಳೆಂದರೆ ನರಕವಾಸಿ. ಹಳೆಯ ಪ್ರಪಂಚವನ್ನು ಪತಿತವಾಗಿದೆ, ಹೊಸ ಪ್ರಪಂಚವು ಪಾವನ ಪ್ರಪಂಚವಾಗಿದೆ. ಮನುಷ್ಯರಿಗಾಗಿ ತಿಳಿಸಲಾಗುತ್ತದೆ. ಪ್ರಾಣಿಗಳು ಪತಿತ ಪಾವನವೆಂದು ಹೇಳುವುದಿಲ್ಲ. ಯಾರನ್ನಾದರೂ ಕೇಳಿರಿ, ಇದು ನರಕವಾಗಿದೆ. ಭಾರತವೇ ಹೊಸ ಪ್ರಪಂಚವು ಸ್ವರ್ಗವಾಗಿತ್ತು, ಭಾರತವೇ ಹಳೆಯ ಪ್ರಪಂಚವು ನರಕವಾಗಿದೆ. ಭಾರತದ ಮೇಲೆಯೇ ಒತ್ತು ಕೊಡುತ್ತಿರುತ್ತೀರಿ. ಬೇರೆಯವರೆಲ್ಲರೂ ಮಧ್ಯದಲ್ಲಿ ಬರುತ್ತಾರೆ, ಅವರ ಜೊತೆ ನಮ್ಮದು ಯಾವುದೇ ಸಂಬಂಧವಿಲ್ಲ. ನಮ್ಮ ಧರ್ಮವೇ ಬೇರೆಯಾಗಿದೆ. ಯಾವುದು ಈಗ ಪ್ರಾಯಲೋಪವಾಗಿದೆ. ಈಗ ನೀವು ನಿಶ್ಚಯ ಬುದ್ಧಿಯವರಾಗಿದ್ದೀರಿ, ತಿಳಿದುಕೊಂಡಿದ್ದೀರಿ. ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ತಂದೆಯಿಂದ ನಮಗೆ ಸ್ವರಾಜ್ಯವು ಸಿಗುತ್ತದೆ. ಮೊದಲು ಈ ಮಾತಿನ ಪಕ್ಕಾ ನಿಶ್ಚಯವಿರಬೇಕು. ಜ್ಞಾನವನ್ನು ಕೇಳುತ್ತಾರೆ, ಅದು ಸರಿಯಾಗಿದೆ, ಪ್ರಜೆಗಳಾಗಿ ಬಿಡುತ್ತಾರೆ. ಬಾಕಿ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಇದು ನಿಶ್ಚಯವಾಗಿ ಬಿಡಬೇಕು. ತಿಳಿದುಕೊಳ್ಳಲಿ, ನಾವು ಭಗವಂತನನ್ನು ಪಡೆಯಲು ಭಕ್ತಿಯನ್ನು ಮಾಡಿದ್ದೇವೆ. ಈಗ ಭಕ್ತಿ ಪೂರ್ಣವಾಗಿದೆ. ಈಗ ಭಗವಂತ ಸ್ವಯಂ ಬಂದು ಸಿಕ್ಕಿದ್ದಾರೆ. ಅವರಿಂದ ಸೂರ್ಯವಂಶಿ ಸ್ವರಾಜ್ಯ ಪದವಿ ಸಿಗುತ್ತದೆ. ನಾವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ಹೇಗೆ ಸಾಹುಕಾರ ಮನುಷ್ಯರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರಲ್ಲವೇ, ಅವರಂತೂ ಒಂದು ಮಗುವನ್ನು ತೆಗೆದುಕೊಳ್ಳುತ್ತಾರೆ. ಇಲ್ಲಿ ಬೇಹದ್ದಿನ ತಂದೆಗೆ ಅನೇಕ ಮಕ್ಕಳು ಬೇಕು. ಹೇಳುತ್ತಾರೆ, ಯಾರು ನನ್ನ ಮಗುವಾಗುತ್ತಾರೆ ಅವರಿಗೆ ಸ್ವರ್ಗದ ಆಸ್ತಿ ಸಿಗುವುದು. ಯಾರು ನನ್ನವರಾಗುವುದಿಲ್ಲ ಅವರು ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಶ್ರೀಮತದಂತೆ ನಡೆಯುವುದಿಲ್ಲ. ಯಾರಿಗೆ ನಿಶ್ಚಯವಾಗುತ್ತದೆ ಅವರು ಹೇಳುತ್ತಾರೆ, ಬಾಬಾ ನೀವು ಮತ್ತೆ ಬಂದಿದ್ದೀರಿ, ಈಗ ನಾವು ನಿಮ್ಮ ಕೈಯನ್ನು ಬಿಡುವುದಿಲ್ಲ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳು ಅನ್ಯರಿಗೆ ತಿಳಿಸುತ್ತಾರೆ. ನಾವು ಪಾರಲೌಕಿಕ ತಂದೆಯ ಮಕ್ಕಳಾಗಿದ್ದೇವೆ. ಅವರ ಶ್ರೀಮತದಂತೆ ನಡೆಯುತ್ತೇವೆ. ನಮಗೆ ಪರಂಪಿತ ಪರಮಾತ್ಮ ಓದಿಸುತ್ತಾರೆ. ಇಷ್ಟೆಲ್ಲರೂ ಬಿಕೆ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ನಿಶ್ಚಯವಿದೆ. ನಾವು ಏಕೆ ಆಗಬಾರದು? ಬರೆದು ಕಳುಹಿಸಿ ಬಿಡಿ. ನಾವು ನಿಮ್ಮವರಾಗಿದ್ದೇವೆ. ತಂದೆಯ
ತಂದೆಗೆ ನಾವು ಎಂದೂ ದೂರವಿಲ್ಲ. ನಾವಂತೂ ಇಲ್ಲಿ ಕುಳಿತಿದ್ದೇವೆ, ಹಾಜರಾಗಿದ್ದೇವೆ, ಇಲ್ಲ ಪ್ರತ್ಯಕ್ಷದಲ್ಲಿ ಕುಳಿತಿದ್ದೇವೆ. ಹೇಗೆ ರಾಷ್ಟ್ರಪತಿಗೆ ಪ್ರೆಸಿಡೆಂಟ್ ಹೇಳಲಾಗುತ್ತದೆ, ಈ ಸೃಷ್ಟಿಯಲ್ಲಿ ಹಾಜರಾಗಿದ್ದರೆ ಇದರ ಅರ್ಥ ಅವರು ಸರ್ವವ್ಯಾಪಿಯಾಗಿದ್ದಾರೆಂದಲ್ಲ. ಈ ರೀತಿ ಪರಂಪಿತ ಪರಮಾತ್ಮ ಯಾರನ್ನು ಸುಖಕರ್ತ ದುಃಖ ಅರ್ಥವೆಂದು ಹೇಳಲಾಗುತ್ತದೆ, ಅವರು ಸರ್ವವ್ಯಾಪಿಯಾಗಲು ಸಾಧ್ಯವಿಲ್ಲ. ಅವರ ಉಪಸ್ಥಿತಿಯಲ್ಲಿ ಇಷ್ಟೊಂದು ಮನುಷ್ಯರು ದುಃಖಿಯಾಗಲು ಹೇಗೆ ಸಾಧ್ಯ? ತಂದೆಯ ಅನುಪಸ್ಥಿತಿಯಲ್ಲಿಯೂ ಯಾವ ದುಃಖವಿರುವುದಿಲ್ಲ. ತಂದೆಯು ಮಕ್ಕಳಿಗಾಗಿ ಗುಡಿಸಲನ್ನು ಕಟ್ಟಿದ್ದಾರೆ. ಹೇಗೆ ಪಕ್ಷಿಗಳು ಮಕ್ಕಳಿಗಾಗಿ ಗೂಡು ಕಟ್ಟುತ್ತದೆ, ತಂದೆಯು ನಿಮಗಾಗಿ ನಿಮ್ಮ ಮೂಲಕ ಗೂಡನ್ನು ಕಟ್ಟಿಸುತ್ತಿದ್ದಾರೆ. ನಿಮಗೆ ಇರುವುದಕ್ಕೆ ಸ್ವರ್ಗದ ಗೂಡನ್ನು ಕಟ್ಟುತ್ತಿದ್ದಾರೆ. ತಂದೆಯು ಹೇಳುತ್ತಾರೆ, ನೀವು ನನ್ನ ಮತದಂತೆ ನಡೆದರೆ ಸ್ವರ್ಗದಲ್ಲಿ ರಾಜ್ಯವನ್ನು ಮಾಡುತ್ತೀರಿ. ಒಂದು ವೇಳೆ ಪೂರ್ಣ ನಿಶ್ಚಯವಿದ್ದರೆ ಒಂದೇ ಬಾರಿ ಹಿಡಿದುಕೊಂಡು ಬಿಡುವರು. ಈ ರೀತಿಯೂ ಅಲ್ಲ, ಇಲ್ಲಿಯೇ ಕುಳಿತು ಬಿಡಬೇಕೆಂದು ಮನೆಮಠವನ್ನು ಬಿಡಬಾರದು. ಅವರಂತೂ ಮನೆಮಠವನ್ನು ಬಿಡುತ್ತಾರೆ, ಗುರುಗಳನ್ನೇ ಭಗವಂತನೆಂದು ತಿಳಿಯುತ್ತಾರೆ. ಅವರು ಯಾರು ಬದುಕಿದ್ದಂತೆಯೇ ಸಾಯುವುದಿಲ್ಲ. ನೀವು ಬದುಕಿದಂತೆಯೇ ಸತ್ತು ನಂತರ ಸತ್ಯಯುಗದಲ್ಲಿ ಜೀವಿಸುವಿರಿ. ಮಕ್ಕಳಾದರೆ ತಂದೆಯು ಡೈರೆಕ್ಷನ್ ಕೊಡುವರು. ಮೊದಲಂತೂ ಒಂದು ವಾರ ಬಟ್ಟಿಯಲ್ಲಿ ಕುಳಿತುಕೊಳ್ಳಿರಿ. ನಿಮಗೆ ಪ್ರತಿದಿನ ಜ್ಞಾನ ಸಿಗುತ್ತಿರುತ್ತದೆ. ಎಲ್ಲರೂ ಒಂದೇ ರೀತಿ ತಿಳಿದುಕೊಳ್ಳುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥ ಮತ್ತು ಅದೃಷ್ಟದ ಅನುಸಾರ ಪಡೆದುಕೊಳ್ಳುತ್ತಾರೆ. ಪುರುಷಾರ್ಥ ಮತ್ತು ಅದೃಷ್ಟದ ಮೇಲೆಯೇ ಆಧಾರವಾಗಿರುತ್ತದೆ. ಗೊತ್ತಾಗಿ ಬಿಡುವುದು ಅದೃಷ್ಟದಲ್ಲಿ ಏನಿದೆ ಎಂದು. ಏನು ಪದವಿಯನ್ನು ಪಡೆಯುವರು? ತಂದೆಯವರಾದ ಮೇಲೆ ನಂತರ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು. ಒಳ್ಳೆಯದು. ಗೃಹಸ್ಥ ವ್ಯವಹಾರದಲ್ಲಿ ಇಲ್ಲವೆಂದರೆ ಹೋಗಿ ಅಂಧರಿಗೆ ಊರುಗೋಲಾಗಿ ಸತ್ಯನಾರಾಯಣನ ಕತೆ ಕೇಳಲು ಅವಶ್ಯವಾಗಿ ಹೋಗಬೇಕು. ಈಗ ನೋಡಿ, ಪ್ರೇಮ ಮಗು ಸೇವೆಯಲ್ಲಿ ಹೋದರು. ಯಾರು ನಿಮಂತ್ರಣ ಕೊಟ್ಟಿದ್ದರೂ ಅವರು ಸ್ವಾಗತ ಮಾಡಿದರು. ಬಹಳ ಜನರೊಂದಿಗೆ ಭೇಟಿ ಮಾಡಿಸಿದರು, ಪ್ರಭಾವಿತರಾದರು. ಆದರೆ ಬಾಬಾರವರು ಹೇಳುತ್ತಾರೆ, ನಿಶ್ಚಯ ಬುದ್ಧಿ ಒಬ್ಬರೂ ಇಲ್ಲ. ಇವರಿಗೆ ಬೇಹದ್ದಿನ ತಂದೆ ಬಂದು ಓದಿಸುತ್ತಾರೆ. ಯಾರಿಂದ 21 ಜನ್ಮಗಳಿಗಾಗಿ ಆಸ್ತಿ ಸಿಗುತ್ತದೆ ಎಂದು ಪ್ರಭಾವಿತರಾಗುತ್ತಾರೆ. ಆದರೆ ಸ್ವಯಂ ಜ್ಞಾನ ಸಾಗರ ತಂದೆ ಬಂದು ಓದಿಸುತ್ತಾರೆ ಎಂದು ನಿಶ್ಚಯವಂತೂ ಆಗಿಲ್ಲ. ಹೌದು, ಕೇವಲ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಹೊರಗೆ ಹೋಗುತ್ತಲೇ ಎಲ್ಲ ಸಮಾಪ್ತಿ ಆಗಿ ಹೋಗುತ್ತದೆ. ಎಲ್ಲೋ ಒಬ್ಬೊಬ್ಬರು ಪುರುಷಾರ್ಥ ಮಾಡುತ್ತಾರೆ, ಬಲೆ ಪರಸ್ಪರ ಸತ್ಸಂಗ ಮಾಡುತ್ತಾರೆ. ಆದರೆ ಯಾರು ಮಾಡುತ್ತಾರೆ ಅವರು ಸಹ ನಿಶ್ಚಯ ಬುದ್ಧಿ ಆಗಿಲ್ಲ. ಆಫ್ ಕಾಸ್ಟ್ ಎಂದು ಹೇಳಲಾಗುತ್ತದೆ. ನಿಶ್ಚಯ ಹಾಗೂ ಸಂಶಯ. ಈಗ ಹೇಳುತ್ತಾರೆ ತಂದೆ ಓದಿಸುತ್ತಾರೆ, ಮತ್ತೆ ಈಗ ಹೇಳುತ್ತಾರೆ ಇದು ಹೇಗೆ ಆಗಲು ಸಾಧ್ಯ? ಹೌದು, ಪವಿತ್ರರಾಗುವುದು ಒಳ್ಳೆಯದು. ಆದರೆ ಪವಿತ್ರತೆಯಲ್ಲಿ ಇರುವುದು ಬಹಳ ಕಠಿಣ. ಎಲ್ಲದಕ್ಕಿಂತ ಮೊದಲು ನಿಶ್ಚಯ ಬೇಕಾಗಿದೆ. ಬಹಳ ಪ್ರೀತಿಯಿಂದ ಹೃದಯದಿಂದ ಬರೆಯಬೇಕು. ಹೇಗೆ ಬಂಧನದಲ್ಲಿರುವ ಗೋಪಿಕೆಯರು ಪತ್ರ ಬರೆಯುತ್ತಾರೆ, ಆ ರೀತಿ ಬಂಧನ ಮುಕ್ತರು ಎಂದೂ ಸಹ ಬರೆಯುವುದಿಲ್ಲ. ಬಾಬಾರವರು ಬರೆದು ಬಿಡುತ್ತಾರೆ. ಒಬ್ಬರನ್ನು ಸಹ ನಿಶ್ಚಯ ಬುದ್ಧಿಯವರನ್ನಾಗಿ ಮಾಡಿಲ್ಲ. ಹೌದು, ಸಾಧಾರಣ ಪ್ರಜೆಯನ್ನು ಮಾಡಿದ್ದೀರಿ, ವಾರಸುದಾರರನ್ನು ತಯಾರಿ ಮಾಡಿಲ್ಲ. ಒಬ್ಬರೂ ಸಹ ನಿಶ್ಚಯ ಬುದ್ಧಿ ಆಗಿಲ್ಲ. ನಿಶ್ಚಯ ಬುದ್ಧಿಯವರೇ ವಾರಸುದಾರರಾಗುತ್ತಾರೆ. ಕೆಲವರು ನಿಶ್ಚಯ ಬುದ್ಧಿ ಆಗಿದ್ದಾರೆ, ಆದರೆ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ. ಎಂದರೆ ಅದೇ ಮನೆತನದಲ್ಲಿ ಹೋಗಿ ದಾಸದಾಸಿಯರಾಗುತ್ತಾರೆ. ಮುಂದೆ ಹೋಗುತ್ತಾ ಯಥಾರ್ಥವಾಗಿ ಸಾಕ್ಷಾತ್ಕಾರವಾಗುತ್ತದೆ.
ತಿಳಿಯುತ್ತದೆ ನಾವು ಯಾವ ನಂಬರಿನ ದಾಸದಾಸಿಯರಾಗುತ್ತೇವೆ ಎಂದು. ನಂತರ ಬಹಳ ಪಶ್ಚಾತ್ತಾಪ ಪಡುತ್ತಾರೆ. ನಾವಂತೂ ಶ್ರೀಮತದ ಮೇಲೆ ನಡೆಯಲಿಲ್ಲ, ಆದ್ದರಿಂದ ಈ ಗತಿಯಾಯಿತೋ. ಆದರೂ ಸಹ ಪ್ರತಿ ಪರಿಸ್ಥಿತಿಯಲ್ಲಿ ಡ್ರಾಮಾ ಎಂದು ಹೇಳುತ್ತಾರೆ. ಡ್ರಾಮಾದಲ್ಲಿ ಇವರದ್ದು ಕಲ್ಪ ಇದೆ, ಪಾತ್ರವಿದೆ, ಸಾಕ್ಷಾತ್ಕಾರವಾಗಲೇಬೇಕು. ಕೊನೆಯಲ್ಲಿ ಫಲಿತಾಂಶ ಹೊರಬರುವುದು. ನಂತರ ಹೇಳಲಾಗುತ್ತದೆ ಇದು ನಿಗದಿಯಾಗಿತ್ತು ಎಂದು. ನಮ್ಮ ಅದೃಷ್ಟದಲ್ಲಿ ಇತ್ತು ನಿಮ್ಮ ವಿದ್ಯೆಯ ಫಲಿತಾಂಶ ಬರುವುದು. ಇದಂತೂ ಬಹಳ ದೊಡ್ಡ ಶಾಲೆಯಾಗಿದೆ. ಓದಿಸುವವರು ಒಬ್ಬರೇ ಆಗಿದ್ದಾರೆ. ಒಂದೇ ವಿದ್ಯೆಯಾಗಿದೆ, ಒಂದೇ ಪರೀಕ್ಷೆಯಾಗಿದೆ. ಶಿಕ್ಷಕರು ತಿಳಿದುಕೊಂಡಿದ್ದಾರೆ ವಿದ್ಯಾರ್ಥಿಗಳು ಹೇಗಿದ್ದಾರೆ ಎಂದು. ಎಲ್ಲವನ್ನೂ ತೀಕ್ಷ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ಮುಂದೆ ಹೋಗುತ್ತಾ ಬಹಳಷ್ಟು ಗೊತ್ತಾಗುತ್ತಾ ಹೋಗುತ್ತದೆ. ಗಳಿಗೆಗೆ ನೀವು ಧ್ಯಾನದಲ್ಲಿ ಹೋಗಿಬಿಡುವಿರಿ. ಹೇಗೆ ಆದಿಯಲ್ಲಿ ಹೋಗುತ್ತಿದ್ದೀರಿ ಅದೇ ರೀತಿ ಈಗ ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ. ತಂದೆಯು ತಿಳಿಸುತ್ತಾ ಇರುತ್ತಾರೆ, ನೀವು ತಪ್ಪು ಮಾಡುತ್ತೀರಿ, ಶ್ರೀಮತದ ಮೇಲೆ ನಡೆಯುವುದಿಲ್ಲ. ಈ ರೀತಿ ನಡೆಯುತ್ತಾ ಅಭ್ಯಾಸವಾಗಿ ಬಿಡುತ್ತದೆ. ಬಲೆ ನೀವು ಕೇಳಿ, ಶಿವಬಾಬಾ ನಾವು ನಿಮ್ಮ ಶ್ರೀಮತದ ಮೇಲೆ ನಡೆಯುತ್ತೇವೆ. ಬಾಬಾರವರು ಹೇಳಿಬಿಡುತ್ತಾರೆ, ನೀವು ನಡೆಯುವುದಿಲ್ಲ. ಆದ್ದರಿಂದಲೇ ನಿಮ್ಮ ಅದೃಷ್ಟ ಈ ರೀತಿ ಕಾಣಿಸುತ್ತಿದೆ. ತಿಳಿಯಲಾಗುತ್ತದೆ ಈಗ ಕೆಟ್ಟ ದಶೆ ನಡೆಯುತ್ತಿದೆ. ಮುಂದೆ ಹೋಗುತ್ತಾ ಒಳ್ಳೆಯದಾಗಬಹುದು. ಕೆಲವರು ಕಾಮದ ಹಗುರವಾದ ನಶೆಯಲ್ಲಿ ಬಿದ್ದು ಬಿಡುತ್ತಾರೆ. ಭಾರತ ಪಾವನವಾಗಿತ್ತು, ಶ್ರೇಷ್ಠಾಚಾರಿ ಆಗಿದ್ದು ಯಾವುದು ಈಗ ಭ್ರಷ್ಟಾಚಾರಿಯಾಗಿದೆ. ಆ ಶ್ರೇಷ್ಠ ದೇವತೆಯರ ಮಹಿಮೆಯಂತೂ ಇದೆಯಲ್ಲವೇ. ಬಾಬಾರವರು ಹೇಳುತ್ತಾರೆ, ಇದು ಆಸುರಿ ಸಂಪ್ರದಾಯವಾಗಿದೆ. ನಾನು ಬಂದಿದ್ದೇನೆ ದೈವಿ ಸಂಪ್ರದಾಯವನ್ನು ಸ್ಥಾಪನೆ ಮಾಡಲು. ಈ ದೇವಿ ದೇವತಾ ಧರ್ಮ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ. ತಂದೆಯೇ ಪತಿತ ಪಾವನ ಆಗಿದ್ದಾರೆ. ಆದರೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ. ಯಾರೇ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ ಎಂದರೆ ಅವರು ಅವಶ್ಯವಾಗಿ ಪವಿತ್ರರಾಗಿರುತ್ತಾರೆ. ಪ್ರತಿಯೊಂದು ಮಾತಿನಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ್ದು ಇರುತ್ತದೆ. ಕಡಿಮೆ ಅದೃಷ್ಟ ಹಾಗೂ ಒಳ್ಳೆಯ ಅದೃಷ್ಟದವರು. ಈಗ ಇದು ರಾವಣ ರಾಜ್ಯ ಸಮಾಪ್ತಿಯಾಗಲಿದೆ. ಈ ರಾವಣನ ನಗರಕ್ಕೆ ಬೆಂಕಿ ಬೀಳಲಿದೆ. ನೀವು ರಾಮನ ಸೇನೆಯರು ಕುಳಿತುಕೊಂಡಿದ್ದೀರಿ. ಯಾರು ಈ ಧರ್ಮದವರಾಗಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ. ನಂಬರ್ ವಾರ್ ತಿಳಿದುಕೊಳ್ಳುತ್ತಾರೆ. ಕೆಲವರಿಗೆ ಒಂದೇ ಬಾಣ ಜನಕನ ರೀತಿ ತಗಲುವುದರಿಂದ ಸಮರ್ಪಿತರಾಗಿ ಬಿಡುತ್ತಾರೆ. ಅವರು ಯಾವುದೇ ನೆಪವನ್ನು ಹೇಳುವುದಿಲ್ಲ. ಇದರಲ್ಲಿ ನೆಪಗಳು ನಡೆಯುವುದಿಲ್ಲ. ಆದರೆ ಮಾಯೆ ಬಿರುಗಾಳಿಗಳು ಬಹಳ ಬರುತ್ತವೆ. ತಮ್ಮ ಮನೆತನವನ್ನು ಮರೆತು ಬಿಡುತ್ತಾರೆ. ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಎಂದು. ಮಕ್ಕಳು ಬಹಳ ಮಧುರರಾಗಬೇಕು. ಸ್ವಲ್ಪವೂ ಕಾಮ ವಿಕಾರದ ನಶೆ ಇರಬಾರದು. ಕಾಮ ಬಹಳ ದೊಡ್ಡ ಮಹಾಶತ್ರು ಆಗಿದೆ. ಇದೇ ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಬಾಬಾರವರು ಹೇಳುತ್ತಾರೆ, ಮಕ್ಕಳೇ ಒಟ್ಟಿಗೆ ಇದ್ದು ಪವಿತ್ರರಾಗಿ ತೋರಿಸಿರಿ. ತಂದೆ ಮಕ್ಕಳ ಸ್ಥಿತಿಯನ್ನು ತಿಳಿದಿದ್ದಾರೆ. ನಿಶ್ಚಯ ಬುದ್ಧಿಯವರು ತಂದೆಗೆ ತಮ್ಮ ಸಮಾಚಾರವನ್ನು ಕೊಡುತ್ತಾರೆ. ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆ, ನಿಮ್ಮ ಸೇವೆಯನ್ನು ಮಾಡುತ್ತೇನೆ. ಯಾವಾಗ ಸೇವೆ ಸಮಾಚಾರವನ್ನು ಬರೆಯುತ್ತಾರೆ ಆಗ ವಿಶ್ವಾಸ ಬರುತ್ತದೆ. ಯಾವಾಗ ಸರ್ವೀಸ್ನ ಸಾಕ್ಷಿಯನ್ನು ತೋರಿಸುತ್ತಾರೆ ಆಗ ಬಾಬಾರವರು ತಿಳಿಯುತ್ತಾರೆ ಇವರಲ್ಲಿ ಒಳ್ಳೆಯ ಉಮಂಗ ಕಾಣಿಸುತ್ತಿದೆ ಹಾಗೂ ಇದನ್ನು ತಿಳಿದುಕೊಳ್ಳಬೇಕು. ಬಾಬಾರವರು ಒಬ್ಬರೇ ಆಗಿದ್ದಾರೆ. ನಾವು ಅನೇಕ ಮಕ್ಕಳಿದ್ದೇವೆ. ಈಗಲ್ಲ ಬಾಬಾರವರು ಪ್ರತಿದಿನ ಉತ್ತರ ಕೊಡಬೇಕಾಗುತ್ತದೆ. ಇಲ್ಲ, ಬಾಬಾರವರು ಬಡವರ ಬಂಧು ಆಗಿದ್ದಾರೆ. ಬಡವರಿಗೆ ದಾನ ಕೊಡಲಾಗುತ್ತದೆ. ಈ ಭಾರತ ಖಂಡವು ಬಡವಾಗಿದೆ.
ಭಾರತವೇ ಸಾಹುಕಾರರಿಂದ ಬಡವಾಗಿದೆ. ಇದು ಯಾರಿಗೂ ಸಹ ಗೊತ್ತಾಗುವುದಿಲ್ಲ. ಈ ಭಾರತವೇ ಅವಿನಾಶಿ ಖಂಡವಾಗಿದೆ, ಎಲ್ಲಿ ಭಗವಂತನ ಅವತರಿತರಾಗುತ್ತಾರೆ. ಭಾರತ ಚಿನ್ನದ ಪಕ್ಷಿಯಾಗಿತ್ತು, ಅರ್ಥ ಸರ್ವ ಸುಖಗಳ ಭಂಡಾರವಾಗಿತ್ತು. ಯಾವ ಸುಖಧಾಮಕ್ಕೆ ಹೋಗಲು ನಾವೆಲ್ಲರೂ ಪುರುಷಾರ್ಥ ಮಾಡುತ್ತಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಯಾವುದೇ ಕಾರಣಗಳನ್ನು ಹೇಳದೆ ತಂದೆಯ ಶ್ರೀಮತದಂತೆ ನಡೆಯುತ್ತಿರಬೇಕು. ಸರ್ವೀಸ್ನ ಆಧಾರವನ್ನು ಕೊಡಬೇಕಾಗಿದೆ. ನಾವು ಈಶ್ವರಿಯ ಸಂತಾನದವರಾಗಿದ್ದೇವೆ. ನಮ್ಮದು ಶ್ರೇಷ್ಠಾತಿ ಶ್ರೇಷ್ಠ ಸಂಬಂಧವಾಗಿದೆ. ಇದನ್ನು ಮರೆಯಬಾರದು. ನಿಶ್ಚಯ ಬುದ್ಧಿಯವರಾಗಬೇಕು ಮತ್ತು ಮಾಡಬೇಕಾಗಿದೆ. ವರದಾನ: ಶ್ರೇಷ್ಠ ಸ್ವಮಾನದ ಸೀಟ್ನಲ್ಲಿ ಇರುತ್ತಾ ಎಲ್ಲರಿಗೂ ಸನ್ಮಾನ ಕೊಡುವ ಸರ್ವರ ಮಾನನೀಯ ಭವ. ಸದಾ ತಮ್ಮ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗಿರುತ್ತಾ ನಿರ್ಮಾಣರಾಗಿ ಎಲ್ಲರಿಗೂ ಸನ್ಮಾನ ಕೊಡುತ್ತಾ ನಡೆದಾಗ ಈ ಎರಡು ಪಡೆದುಕೊಳ್ಳುವುದಾಗಿ ಬಿಡುವುದು. ಸನ್ಮಾನ ಕೊಡುವುದು ಅರ್ಥಾತ್ ಆ ಆತ್ಮವನ್ನು ಉಮಂಗ ಉತ್ಸಾಹದಲ್ಲಿ ಉಲ್ಲಾಸದಲ್ಲಿ ತಂದು ಮುಂದುವರೆಸುವುದು. ಸದಾ ಸ್ವಮಾನದಲ್ಲಿರುವುದರಿಂದ ಸರ್ವ ಪ್ರಾಪ್ತಿಗಳು ಸ್ವತಃ ಆಗಿಬಿಡುವುದು. ಸ್ವಮಾನದ ಕಾರಣ ವಿಶ್ವ ಸನ್ಮಾನ ಕೊಡುವುದು ಮತ್ತು ಸರ್ವರಿಂದ ಶ್ರೇಷ್ಠ ಮಾನ್ಯತೆ ಸಿಗುವುದಕ್ಕೆ ಪಾತ್ರರಾಗುವಿರಿ, ಮಾನನೀಯರಾಗಿ ಬಿಡುವಿರಿ. ಸ್ಲೋಗನ್: ಯಾರು ಸರ್ವರಿಗೆ ಗೌರವ ಕೊಡುವರು ಅವರ ರೆಕಾರ್ಡ್ ಸ್ವತಃ ಸರಿಯಾಗುತ್ತಾ ಹೋಗುವುದು. ಒಳ್ಳೆಯದು. ಓಂ ಶಾಂತಿ.